ಇಲ್ಲ ಕಣ್ಲ. ಹ್ಞೂ ಅದೇ ಅದಕ್ಕಿಂತ ಪಾರ್ಸಲ್. ಅಯ್ಯೋ ಬೆಳಗ್ಗೆ ನೋಡಿದ್ರೆ ಮೆಸ್ನಾಗೆ ಕೈ ಸುಟ್ಕೊಂಡೆ, ಈಗ ನೋಡಿದ್ರೆ ಕೈ ಕುಯ್ಕೊಂಡಿವ್ನಿ. ಯೋನೇ ಆದ್ರೂ ನನ್ನನ್ನು ಕೇಳೋರು ಮಾತ್ರ ಯಾರೂ ಇಲ್ಲ. ಏನಾಯ್ತು ರಾಜವ್ವ? ಅದು ಸಾನ ಬೆಳಗ್ಗೆ ಮೆಸ್ನಾಗ ಈ ಕೈ ಸುಟ್ಕೊಂಡಿದ್ದೆ, ಈಗ ನೋಡಿದ್ರೆ ಈ ಕೈಯೇ ಕುಯ್ಕೊಂಬಿಟ್ಟಿವ್ನಿ. ಸಾನ ಉರಿತೈತೆ, ಇವನು ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ಬಂದೇ ಇರು ರಾಜವ್ವ. ಕೈ ಕೊಡು ರಾಜವ್ವ. ನಿಧಾನಕ್ಕೆ ಸಾನ, ಉರಿತೈತೆ. ರಾಜವ್ವ ನೀನು ಏಳು ಯಾಕೆ, ನಾನು ಅಷ್ತೀನಿ. ಬೇಡ ಸಾನ, ನಾನು ನಿಮ್ಮಪ್ಪಯ್ಯ ನಿನಗೆ ನಿನ್ನ ಮನೆಯವ್ರಿಗೆ ಮಾಡಿರೋ ಅನ್ಯಾಯಕ್ಕೆ ಇದನ್ನು ಶಿಕ್ಷೆ ಅಂತ ತಕ್ಕತೀನಿ. ಯಾವುದಕ್ಕೂ ಹೋಲ್ಕೆ ಮಾಡ್ಕೋಬೇಡ ರಾಜವ್ವ. ಇಲ್ಲ ಸಾನ, ನಾನು ಇಲ್ಲಿರೋದೆಯ ಪುಟ್ಟಕ್ಕನ ಸೇವೆ ಮಾಡಿ ನನ್ನ ಪಾಪನೆಲ್ಲ ಕಳ್ಕೊಳ್ಳೋಕ್ಕೆ ಅಂತ. ನಾನಿನ್ನು ಅವನಾಗೆ ಪುಟ್ಟಕ್ಕನ ಮಕ್ಕದಾಗೆ ನಗು ಕಾಣಿಸ್ತದೆ ಅಂತಂದ್ರೆ ನನ್ನ ಮೈಯೆಲ್ಲ ಕುಯ್ಕೊಳ್ಳೋಕ್ಕೆ ತಯಾರಿವ್ನಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವಳು ನಾನೇ ಪುಟ್ಟಕ್ಕನ ಮಕ್ಕದಾಗೆ ನಗು ತರಿಸ್ಬೇಕು ಅಂತ ಒದ್ದಾಡ್ತಿದ್ದೀನಿ. ಅಂಥದ್ರಾಗೆ ನೀನು ಅವಳ ಮಗಳು ಏನು ಮಾಡಿದೆ ಹಿಂಗೆ ಸುಮ್ಕೆ ಇದೆಯಲ್ಲ, ಇದು ನಿನಗೆ ಸರಿ ಅನಿಸ್ತದಾ? ನಾನೇನು ಮಾಡ್ಬೇಕು ರಾಜವ್ವ? ಅದು ಸಾನ, నేను ವೈಯಕ್ತಿಕ ವಿಷಯ ಮಾತಾಡ್ತಿದ್ದೀನಿ ಅಂತ ತೆಪ್ಪು ತಿಳ್ಕೊಬೇಡ. ನೀನು ಗಂಡನ್ ಬಿಟ್ಟು ಒಂಟಿ ಜೀವನ ಬಾಳ್ತಿರೋದು ಪುಟ್ಟಕ್ಕಂಗೆ ಸಾನೆ ನೋವು ತಂದೈತೆ. ಆ ನೋವು ಮರೆತು ನನ್ನ ಮಗಳು ಒಂದು ಹಂತಕ್ಕೆ ಬೆಳೆದವಳೆ ಅನ್ನೋ ಖುಷಿನ ನೀನು ನಿಮ್ಮ ಅವ್ವಂಗೆ ಕೊಡಬೇಕು ಸಾನ. ನನ್ನ ಮಗಳು ಜೀವನ ಮುಗ್ದೇ ಹೋಯ್ತು ಅಂತ ನಿಮ್ಮವ್ವ ಅನ್ಕೊಂಡವಳೆ, ಆದರೆ ನೀನದನ್ನು ಸುಳ್ಳು ಮಾಡಬೇಕು ಸಾನ. ಗಂಡ ಬಿಟ್ಟವರೆಲ್ಲ ಮೂಲೆ ಗುಂಪು ಆಗಕ್ಕಿಲ್ಲ ಅಂತ ನೀನು ಈ ಜಗತ್ತಿಗೆ ಸಾರಿ ಸಾರಿ ಹೇಳ್ಬೇಕು. ಸಾನ, ನೀನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಸಾನ. ನೀನು ಸಾಧನೆ ನೋಡಿ ಪುಟ್ಟಕ್ಕಂಗೆ ನನ್ನ ಮಗಳ ಜೀವನ ನಿಂತು ನೀರಾಗಲಿಲ್ಲ ಅಂತ ಖುಷಿ ಆಗಬೇಕು.